ಎಲ್ರಿಗೂ ನಮಸ್ತೆ. ಸಂವಿಧಾನ ಸವಿರುಚಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, ಇಂದು ಸಂವಿಧಾನ ರಚನೆಯ ಪ್ರಮುಖ ಹಂತಗಳನ್ನ ಕುರಿತು ಸರಣಿ 19ನೇ ರಸಪ್ರಶ್ನೆಯನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಸಂವಿಧಾನ ರಚನೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳಲಾಗಿದೆ. ಕೆಲವು ಕುರುಹುಗಳನ್ನು ಕೂಡ ಪ್ರಶ್ನೆಗಳ ನಂತರ ಬ್ರಾಕೆಟ್ನಲ್ಲಿ ನೀಡಲಾಗಿದೆ. ಅವುಗಳ ಆಧಾರದ ಮೇಲೆ ನೀವು ಸರಿಯಾದ ಉತ್ತರವನ್ನ ಕಂಡುಕೊಳ್ಬೇಕು. ಓಕೆ, ಮೊದಲನೆಯ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಮೊದಲ ಅಧ್ಯಕ್ಷರು ಯಾರಾಗಿದ್ದರು? ಕುರುಹು, ಇವರು 2 ದಿನಗಳ ಮಾತ್ರ ಅಧ್ಯಕ್ಷರಾಗಿದ್ರು. ಎ ಜವಾಹರ್ಲಾಲ್ ನೆಹರು, ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಸಿ ಸಚ್ಚಿದಾನಂದ ಸಿನ್ಹಾ. ಮುಂದಿನ ಪ್ರಶ್ನೆ, ಸಂವಿಧಾನ ರಚನೆಗಾಗಿ ನೇಮಕಗೊಂಡಿದ್ದ 22 ಸಮಿತಿಗಳಲ್ಲಿ ಅತಿ ಹೆಚ್ಚಿನ ಸಮಿತಿಗಳಿಗೆ ಅಧ್ಯಕ್ಷರಾಗಿದ್ದವರು ಇವರು 3. ಯಾರು? ಕ್ಲೂ, ಅರಸ ಶಿವನ ಸಹೋದರನಾಗಿದ್ದ. ಆಪ್ಷನ್ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರ್ಲಾಲ್ ನೆಹರು ಮತ್ತು ಜೆ.ಬಿ. ಕೃಪಲಾನಿ. ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ವಲ್ಲಭಭಾಯ್ ಪಟೇಲ್ ಮತ್ತು ಜವಾಹರ್ಲಾಲ್ ನೆಹರು. ಆಪ್ಷನ್ ಸಿ ವಲ್ಲಭಭಾಯ್ ಪಟೇಲ್, ಜವಾಹರ್ಲಾಲ್ ನೆಹರು, ಬಿ ಪಟ್ಟಾಭಿ ಸೀತಾರಾಮಯ್ಯ. ಮುಂದಿನ ಪ್ರಶ್ನೆ, ಉದ್ದೇಶಗಳ ಗೊತ್ತುವಳಿಯನ್ನು ಮಂಡಿಸಿದವರು ಯಾರು? ಕುರುಹು ಬಂದ್ಬಿಟ್ಟು ಈ ವ್ಯಕ್ತಿ ಪ್ರಧಾನಮಂತ್ರಿ ಕೂಡ ಆಗಿದ್ರು. ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಬಿ ಅರುಣಾ ಅಸಫ್ ಅಲಿ, ಸಿ ರೇಣುಕಾ ರೇ. ಮುಂದಿನ ಪ್ರಶ್ನೆ, ಮೊದಲ ಕರಡನ್ನು ಸಿದ್ಧಪಡಿಸಿದ ಸಂವಿಧಾನ ಸಲಹಾಗಾರರಾದ ನ್ಯಾಯಶಾಸ್ತ್ರಜ್ಞರು ಯಾರು? ಇವರು ಕರ್ನಾಟಕದವರು. ಆಪ್ಷನ್ ಎ ಮೋತಿಲಾಲ್ ನೆಹರು, ಆಪ್ಷನ್ ಬಿ ಡಾಕ್ಟರ್ ಮುತ್ತುಲಕ್ಷ್ಮಿ ರೆಡ್ಡಿ, ಆಪ್ಷನ್ ಸಿ ಬಿ.ಎನ್. ರಾವ್. ಮುಂದಿನ ಪ್ರಶ್ನೆ, ಕರಡು ಸಮಿತಿ ರಚನೆಯಾದದ್ದು ಯಾವಾಗ ಮತ್ತು ಅಧ್ಯಕ್ಷರು ಯಾರಾಗಿದ್ದರು? ಈ ಸಮಿತಿ ಸ್ವಾತಂತ್ರ್ಯ ನಂತರ ರಚನೆ ಆಯಿತು. ಆಪ್ಷನ್ ಎ 29/8/1947 ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, 29/8/1947 ಟಿ.ಟಿ. ಕೃಷ್ಣಮಾಚಾರಿ, 29/12/1946 ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಮುಂದಿನ ಪ್ರಶ್ನೆ, ಧ್ವಜದ ಅಂಗೀಕಾರವಾದದ್ದು ಯಾವಾಗ? ತರ್ಕಬದ್ಧವಾಗಿ ಯೋಚನೆ ಮಾಡಿ. ಧ್ವಜದ ಅಂಗೀಕಾರ, ನಮ್ಮ ರಾಷ್ಟ್ರ ಧ್ವಜದ ಅಂಗೀಕಾರವಾಗಿದ್ದು ಯಾವಾಗ? ಸೆಪ್ಟೆಂಬರ್ 22, 1947, ಆಗಸ್ಟ್ 22, 1947, ಜುಲೈ 22, 1947. ಮುಂದಿನ ಪ್ರಶ್ನೆ, ಸಂವಿಧಾನವನ್ನು ಸರ್ವಾನುಮತದಿಂದ ಅಂಗೀಕರಿಸಿದ್ದು ಯಾವಾಗ? ಇದನ್ನು ಕೂಡ ತರ್ಕಬದ್ಧವಾಗಿ ಯೋಚನೆ ಮಾಡಿ ಉತ್ತರ ಕಂಡುಕೊಳ್ಳಿ. ಆಪ್ಷನ್ ಎ ನವೆಂಬರ್ 26, 1949, ಆಪ್ಷನ್ ಬಿ ನವೆಂಬರ್ 31, 1949, ಆಪ್ಷನ್ ಸಿ ಜನವರಿ 26, 1950. ಮುಂದಿನ ಪ್ರಶ್ನೆ, ಸಂವಿಧಾನವನ್ನು ಜನವರಿ 26, 1950 ಜಾರಿಗೊಳಿಸಲು ತೀರ್ಮಾನಿಸಿದ್ದು ಏಕೆ? ಇಲ್ಲಿ ಕೂಡ ತರ್ಕಬದ್ಧವಾಗಿ ಯೋಚನೆ ಮಾಡಿ ಆನ್ಸರ್ನ ಕಂಡುಕೊಳ್ಳಿ. ಆಪ್ಷನ್ ಎ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಮಡಿದ ಹೋರಾಟಗಾರರ ನೆನಪಿಗಾಗಿ. ಆಪ್ಷನ್ ಬಿ ಗಾಂಧೀಜಿಯವರ ಜನ್ಮದಿನ ಅಂತ ಹೇಳಿದ್ರೆ ಆಚರಿಸಲಾಗತ್ತೆ. ಆಪ್ಷನ್ ಸಿ ಪೂರ್ಣ ಸ್ವರಾಜ್ಯದ ಗೊತ್ತುವಳಿಯನ್ನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ 1930 ಜನವರಿ 26 ಅಂಗೀಕರಿಸಿದ ಸ್ಮರಣಾರ್ಥವಾಗಿ. ಮುಂದಿನ ಪ್ರಶ್ನೆ, ರಾಷ್ಟ್ರಗೀತೆ ಜನಗಣಮನ ಅಂಗೀಕಾರವಾಗಿದ್ದು ಯಾವಾಗ? ಇದು ಕೂಡ ತರ್ಕಬದ್ಧವಾಗಿ ಯೋಚನೆ ಮಾಡಿ ಆನ್ಸರ್ನ ಕಂಡುಕೊಳ್ಬೇಕು. ಇಲ್ಲಿ ಆಪ್ಷನ್ ಎ ಫೆಬ್ರವರಿ 24, 1950, ಆಪ್ಷನ್ ಬಿ ಜನವರಿ 24, 1950, ಆಪ್ಷನ್ ಸಿ ಜನವರಿ 27, 1950. ಮುಂದಿನ ಪ್ರಶ್ನೆ, ಜನವರಿ 26 ನಾವು ಏನೆಂದು ಆಚರಿಸುತ್ತೇವೆ? ಆಪ್ಷನ್ ಎ ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ, ಪ್ರಜಾಪ್ರಭುತ್ವ ದಿನಾಚರಣೆ. ಆತ್ಮೀಯರೇ, ಎಲ್ಲ ಪ್ರಶ್ನೆಗಳಿಗೆ ನಿಖರವಾದ ಉತ್ತರಗಳು ಇಲ್ಲಿದ್ದಾವೆ. ನೀವು ಕಂಡುಕೊಂಡಂತ ಉತ್ತರಗಳನ್ನ ತಾಳೆ ನೋಡೋದ್ರ ಮೂಲಕ ಸರಿಯಾದ ಉತ್ತರಗಳನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.